ಈ ಅಣ್ಣದವೇ ಕೆರಗಿದರೆ ನಾಕ ನಕರಗಳೆಂದಾರ್ಥ ನಮ್ಮ ಅಂಬಿಗರ ಚೌಡಯ್ಯ ಆಹಾ ವಿರಂದ ಆಹಾ ಸೆರಬಂದ ಕೋಣಿನ 37 ಪಟ್ಟಣ ಆ ಪಟ್ಟಣಕ್ಕೆ ವಿದ್ಯೆ ಇಲ್ಲದ ಅರಸು ಬುದ್ಧಿ ಇಲ್ಲದ ಪ್ರಧಾನಿ ಆಹಾ ವಿರಂದ ಆಹಾ ಸೆರಬಂದ. ಹನುಮಾಪುರ ಶ್ರೀ ಕಾಳಿಕಾಂಬಾ ಹಿರೇಮಠದಲ್ಲಿ ಜಾತ್ರಾ ಮಹೋತ್ಸವ, ಪುಣ್ಯ ಸ್ಮರಣೋತ್ಸವ ಹಾಗೂ ರಥೋತ್ಸವ ಭಕ್ತಿ ಭಾವದಿಂದ ಜರುಗಿದೆ. ಮುಂಡಗೋಡ ತಾಲೂಕು ಹನುಮಾಪುರದ ಸುಕ್ಷೇತ್ರ ಶ್ರೀ ಕಾಳಿಕಾಂಬಾ ಹಿರೇಮಠದಲ್ಲಿ ಶ್ರೀಮದ್ ರಂಭಾಪುರಿ ಶಾಖಾ ಸುಕ್ಷೇತ್ರ ವತಿಯಿಂದ ಶ್ರೀ ಕಾಳಿಕಾಂಬಾ ಅಮ್ಮನವರ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಶ್ರೀ ಷಟಸ್ಥಲ ಬ್ರಹ್ಮ ಸದಾನಂದ ಶಿವಾಚಾರ್ಯ ಸ್ವಾಮಿಗಳ 5ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮಗಳು ಭಕ್ತಿ ಭಾವ, ವೈಭವ ಹಾಗೂ ಸಂಭ್ರಮದಿಂದ ನೆರವೇರಿದ್ದಾವೆ. ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಕರು ಬಾಳೆಹೊನ್ನೂರ ಮಹಾಸನ್ನಿಧಿಯವರ ದಿವ್ಯ ಸಾನ್ನಿಧ್ಯ ಹಾಗೂ ಅಪ್ಪಣೆಯ ಮೇರೆಗೆ ಈ ಮಹೋತ್ಸವಗಳು ನಡೆಯಿತು. ಪಾದಕರು ಬಾಳೆಹೊನ್ನೂರ ಮಹಾಸನ್ನಿಧಿಯವರ ದಿವ್ಯ ಸಾನ್ನಿಧ್ಯ ಹಾಗೂ ಅಪ್ಪಣೆಯ ಮೇರೆಗೆ ಈ ಮಹೋತ್ಸವಗಳು ನಡೆಯಿತು. ಕಾರ್ಯಕ್ರಮದ ಜನವರಿ 30ರಂದು ಮುಂಜಾನೆ 10 ಗಂಟೆಗೆ ಲಿಂಗೈಕ್ಯ ಶ್ರೀ ಶಬ್ರ ಸದಾನಂದ ಶಿವಾಚಾರ್ಯ ಸ್ವಾಮಿಗಳ ಶಿಲಾಮೂರ್ತಿಯನ್ನ ಮುಂಡಗೋಡ ನಗರದ ಬಸವೇಶ್ವರ ದೇವಾಲಯದಿಂದ ಕಾತೂರ ಮಾರ್ಗವಾಗಿ ಭವ್ಯ ಮೆರವಣಿಗೆಯಲ್ಲಿ ಹನುಮಾಪುರಕ್ಕೆ ತರಲಾಗಿದೆ. ಅದೇ ದಿನ ರಾತ್ರಿ 9 ಗಂಟೆಗೆ ಶಿವಯೋಗೇಶ್ವರ ಭಜನಾ ಮಂಡಳಿ, ರಾಮಪ್ಪಯ್ಯ ಭಜನಾ ಮಂಡಳಿ ಯಾಳಗಿ ಹಾಗೂ ಶ್ರೀಮಠದ ವಿವಿಧ ಗ್ರಾಮಗಳ ಭಕ್ತರಿಂದ ಭಜನಾ ಜಾಗರಣೆ ಸೇವೆ ನಡೆಯಿತು. ಜನವರಿ 31ರಂದು ಹನುಮಾಪುರ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಸಾರೋಟಿ ಹಾಗೂ ಲಿಂಗೈಕ್ಯ ಶ್ರೀ ಸದಾನಂದ ಶಿವಾಚಾರ್ಯರ ಶಿಲಾಮೂರ್ತಿಯ ಭವ್ಯ ಮೆರವಣಿಗೆ ಕುಂಭ ಕಳಸದೊಂದಿಗೆ ನಡೆಯಿತು. ಮಧ್ಯಾಹ್ನ 12 ಗಂಟೆಗೆ ನಡೆದ ಧರ್ಮಸಭೆಯಲ್ಲಿ ನಾಡಿನ ಹರ ಗುರುಚರ ಮೂರ್ತಿಗಳು, ರಾಜಕೀಯ ಗಣ್ಯರು, ಕವಿ ಕಲಾವಿದರು ಭಾಗವಹಿಸಿದ್ರು. ಸಂಜೆ 5 ಗಂಟೆಗೆ ರಥೋತ್ಸವ ವೈಭವದಿಂದ ನಡೆಯಿತು. ರಾತ್ರಿ 8 ಗಂಟೆಗೆ ಮನರಂಜನಾ ಕಾರ್ಯಕ್ರಮಗಳು ಜರುಗಿದ್ವು. ಪುರಾಣ ಪ್ರವಚನವನ್ನ ಪ್ರವಚನ ಮಡಿವಾಳಯ್ಯ ಶಾಸ್ತ್ರಿಗಳು ಜೇರಟೆಗೆ ನೀಡಿದ್ರು. ಸಂಗೀತ ಸೇವೆಯಲ್ಲಿ ಬೋಧಯ್ಯ ಹಿರೇಮರ ಮಲ್ಲಾವರ, ತಬಲಾ ವಾದನ ಮಲ್ಲಯ್ಯ ಹಿರೇಮಠ್, ಮಲ್ಲಾಬಾದ ನಿರೂಪಣೆ ಗಮನ ಸೆಳೆದಿದ್ದಾವೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂ ಪ್ರದರ್ಶನವನ್ನ ಪ್ರಕಾಶ ಹೆಮ್ಮಾಡಿ ಹಾಗೂ ನೇತ್ರವತಿ ಹೆಮ್ಮಾಡಿ ಕುಂದಾಪುರ ಪ್ರದರ್ಶಿಸಿ ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿದ್ರು. ಜನವರಿ 27ರಿಂದ 30ರ ತನಕ ಮಠದ ಸಮಸ್ತ ಗ್ರಾಮಗಳ ಸದ್ಭಕ್ತರಿಂದ ಮಹಾಪ್ರಸಾದ ಸೇವೆ ನಡೆಯಿತು. ಜನವರಿ 31ರಂದು ಅಳಗವಾಡಿ ಗ್ರಾಮದ ಸಮಸ್ತ ಭಕ್ತರಿಂದ ಮಹಾಪ್ರಸಾದ ಸೇವೆ ಏರ್ಪಡಿಸಲಾಗಿತ್ತು. ಶಿಲಾಮೂರ್ತಿ ಮಹಾದಾನಿಗಳಾಗಿ ವಿಜಯಲಕ್ಷ್ಮಿ ಹಾಗೂ ಅಶೋಕ ಹಂಪಣ್ಣವರ ಸವದತ್ತಿ ಸೇವೆ ಸಲ್ಲಿಸಿದ್ರು. ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು, ಶಿಷ್ಯರಿಂದ ಮಹಾದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನುಮನ ಧನದಿಂದ ಸೇವೆ ಸಲ್ಲಿಸಿದ್ರು. ಒಟ್ಟಾರೆ ಹನುಮಾಪುರ ಕಾಳಿಕಾಂಬಾ ಹಿರೇಮಠದ ಜಾತ್ರಾ ಮಹೋತ್ಸವ, ಪುಣ್ಯ ಸ್ಮರಣೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಜರುಗಿದ್ದಾವೆ.